ಇನ್ನು ಮಳೆ ಯಾವ ರೀತಿಯಾಗಿ ರಗಳೆ ಮಾಡ್ತಾ ಇದೆ, ಯಾವ ರೀತಿಯಾಗಿ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಗಮನಿಸ್ತಾ ಹೋಗೋಣ. ಚಿಕ್ಕಮಗಳೂರಿನಲ್ಲಿ ಮಳೆ ನಡುವೆ ಪ್ರವಾಸಿಗರು ಹುಚ್ಚಾಟವನ್ನ ಮಾಡಿದ್ದಾರೆ. ನೋಡಿ, ಒಂದ್ ಕಡೆ ಮಳೆ, ಮತ್ತೊಂದು ಕಡೆ ಜಲಪಾತಗಳು ತುಂಬಿ ಹರಿತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಪ್ರವಾಸಿಗರು ಸಮಸ್ಯೆಯನ್ನ ತಾವೇ ಮೈ ಮೇಲೆ ಎಳ್ಕೊಳ್ತಾರೆ. ಈಗ ಚಾರ್ಮಾಡಿ ಘಾಟ್ನಲ್ಲಿ ಜಾರುವ ಬಂಡೆಗಳ ಮೇಲೆ ಪ್ರವಾಸಿಗರು ಹುಚ್ಚಾಟವನ್ನ ಮಾಡಿದ್ದಾರೆ. ಜಲಪಾತಗಳ ಮಧ್ಯೆ ಹೋಗಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಅಪ್ಪಿ ತಪ್ಪಿ ಸ್ವಲ್ಪ ಯಾಮಾರಿದ್ರು ಅಪಾಯ ಕಟ್ಟಿಟ್ಟು ಬುತ್ತಿ. ಈಗಾಗಲೇ ಹಲವಾರು ಅವಘಡ ಸಂಭವಿಸಿದಾವೆ, ಆದರೂ ಕೂಡ ಇವರು ಕೇರ್ಲೆಸ್ಸು. ಪೊಲೀಸರು ಗಸ್ತು ತಿರುಗ್ತಾ ಇದ್ರು, ಪೊಲೀಸರ ಕಣ್ ತಪ್ಪಿಸಿ ಇವರು ಎಂಜಾಯ್ ಮಾಡ್ತಾ ಇದ್ದಾರೆ. ಎಂಜಾಯ್ ಮಾಡೋದು ತಪ್ಪಲ್ಲ, ಯಾಕೆ ಡೇಂಜರಸ್ ಪ್ಲೇಸಿಗೆ ಹೋಗೋದು, ಯಾಕೆ ಹುಚ್ಚಾಟ ಮಾಡಬೇಕು? ಜೀವ ಹೋದ್ರೆ ಮತ್ತೆ ವಾಪಸ್ ಬರುತ್ತಾ? ಚಾರ್ಮಾಡಿ ಘಾಟ್ನಲ್ಲಿ ಜಾರುವ ಬಂಡೆಗಳ ಮೇಲೆ ಇವರು ಹುಚ್ಚಾಟವನ್ನ ಮಾಡಿದ್ದಾರೆ. ಯಸ್, ನೋಡಿ, ಅಲ್ಲಿ ಅಷ್ಟು ರಭಸವಾಗಿ ನೀರು ಹರಿತಾ ಇದೆ, ಅಲ್ಲೇ ಹೋಗಿ ಕೂತಿದ್ದಾರೆ. ಇಂಥವ್ರಿಗೆ ಏನು ಹೇಳಕ್ ಸಾಧ್ಯ? ಏನಾದರೂ ಬ್ಯಾಲೆನ್ಸ್ ತಪ್ಪಿ ಬಿದ್ದರೆ ಮುಗದೆ ಹೋಯ್ತಲ್ಲ ಕತೆ. ಇವರು ಸಾಯೋದಲ್ಲದೆ ಇವರ ಅಪ್ಪ ಅಮ್ಮನಿಗೂ ಕಷ್ಟ ಕೊಟ್ಟು ಹೋಗ್ತಾರೆ. ಚಿಕ್ಕಮಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ಜಾರುವ ಬಂಡೆಗಳ ಮೇಲೆ ಹುಚ್ಚಾಟವನ್ನ ಮಾಡಿದ್ದಾರೆ. ಜಾರುವ ಬಂಡೆಗಳು ಅಂತ ಅಂದರೆ ಜಾರ್ಕೊಂಡು ಹೋಗ್ತಾ ಇರ್ತಾರೆ ಬೆದ್ದಗಿದ್ರೆ. ಜಲಪಾತಗಳ ಮಧ್ಯೆ ಹೋಗಿ ಪ್ರವಾಸಿಗರು ಈ ರೀತಿಯಾಗಿ ಮೋಜು ಮಸ್ತಿ ಮಾಡ್ತಾ ಇರುವಂಥ ದೃಶ್ಯವನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಅಪ್ಪಿ ತಪ್ಪಿ ಸ್ವಲ್ಪ ಏನಾದರೂ ಯಾಮಾರು ಬಿಟ್ಟರೆ ಇವರು ವಾಪಸ್ ಬರೋದೇ ಇಲ್ಲ. ಈಗಾಗಲೇ ಹಲವಾರು ಅವಘಡಗಳು ಅದೇ ಜಾಗದಲ್ಲಿ ಸಂಭವಿಸಿದ್ದಾವೆ. ಭಾಳ ಜನ ಪೆಟ್ಟು ತಿಂದು ಹೋಗಿದ್ದಾರೆ, ಇನ್ನೇನೇನೇನೋ ಆಗಿ ಹೋಗಿದೆ ಅಲ್ಲಿ.